ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಗೊಟಗೋಡಿ ಗ್ರಾಮದಲ್ಲಿದ್ದೇವೆ. ಇಲ್ಲಿಯೇ ಉತ್ಸವ ಗಾರ್ಡನ್ ಅನ್ನೋದು ಇಲ್ಲಿ ತುಂಬಾ ಫೇಮಸ್ಸು. ಈ ಉತ್ಸವ ಗಾರ್ಡನ್ ನಲ್ಲಿ ನಿಮ್ಗೆ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ನೀವು ನೋಡ್ಬೋದು, ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ವಿಸಿಟ್ ಮಾಡಬಹುದಾ ಮಾಡಬಾರ್ದಾ ಅನ್ನೋದಕ್ಕೆ ನಿಮ್ಗೊಂದು ಈ ವಿಡಿಯೋ ಮುಖೇನ ನಿಮಗೆ ಒಂದು ಸಜೆಷನ್ ಸಿಗುತ್ತೆ. ಈ ಒಂದು ಗೊಟಗೋಡಿಯಲ್ಲಿ ಉತ್ಸವ ರಾಕಣ ಆದ್ಮೇಲೆ ಇದರ ಹೆಸರೇ ಒಂದು ಉತ್ಸವ ರಾಕ್ ಗಾರ್ಡನ್ ತರಾನೇ ಜಾಸ್ತಿ ಜನ ಇದನ್ನ ಪರಿಚಯ ಮಾಡ್ಕೊಳ್ಳೋದು. ಗೊಟಗೋಡಿ ಅಂದ ತಕ್ಷಣನೇ ಉತ್ಸವ ರಾಕ್ ಗಾರ್ಡನ್ ಅನ್ನೋದು ಎಲ್ಲರ ನೆನಪಿಗೆ ಬರುತ್ತೆ. ಈ ಉತ್ಸವ ರಾಕ್ ಗಾರ್ಡನ್ ಅಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಿಮ್ಗೆ ಒಂದ್ಸತಿ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಇದು ಸುಮಾರು 60 ಎಕರೆ ಜಾಗದಲ್ಲಿ ಹರಡ್ಕೊಂಡಿದೆ. ಇಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಂದು ನಮ್ಮ ದೈನಂದಿನ ಶೈಲಿ ಏನಿದೆಯಲ್ಲ, ಈ ಹಳೆ ಕಾಲದಲ್ಲಿ ನಮ್ಮ ಗೌಡಿಕೆ ಇತ್ತು, ಆಮೇಲೆ ಕುಂಬಾರಿಕೆ ಇತ್ತು, ಲಂಬಾಣಿ, ಇವೆಲ್ಲವೂ ಏನಿದಾವಲ್ಲ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಳೆ ಪೀಳಿಗೆಯ ಜನಜೀವನದ ವ್ಯವಸ್ಥೆ ಏನಿತ್ತಲ್ಲ ಅದನ್ನ ಇಲ್ಲಿ ಚೊಕ್ಕಟವಾಗಿ ತುಂಬಾ ಸುಂದರವಾಗಿ ಬಿಂಬಿಸಿದ್ದಾರೆ. ಅದು ಸಹಿತ ಒಂದು ಮೂರ್ತಿ ರೂಪದಲ್ಲಿ ನಮ್ಮ ಹಳೆ ಕಾಲದ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ನಮ್ಮ ಯಾವುದೇ ಸಂಸ್ಕೃತಿ ಇರಬಹುದು, ಕಲೆ ಇರಬಹುದು, ಅವೆಲ್ಲವನ್ನ ಮೂರ್ತಿ ಚಿತ್ರಗಳ ಮುಖೇನ ಇಲ್ಲಿ ಬಿಂಬಿಸಿದ್ದಾರೆ. ಈ ಎಲ್ಲ ಪರಿಶ್ರಮದ ಹಿಂದೆ, ಈ ಕಲಾ ಪರಿಶ್ರಮದ ಹಿಂದೆ ಡಾಕ್ಟರ್ ಟಿ.ಬಿ. ಸೊಲಬಕ್ಕನವರು ಖ್ಯಾತ ಕಲಾವಿದರು ಹಾಗೂ ರೂವಾರಿಗಳಾದಂತಹ ಸೊಲಬಕ್ಕನವರ ಕೈ ಚಳಕ ಇಲ್ಲಿ ನಾವೆಲ್ಲರೂ ನೋಡಬಹುದು. ಉತ್ಸವ ರಾಕ್ ಗಾರ್ಡನ್ಗೆ ನೀವು ಎಂಟ್ರಿ ಕೊಡ್ತಿದ್ದಂಗೆನೆ ಈ ಒಂದು ರಾಜ್ಕುಮಾರ್ ಸರ್ಕಲ್ ಕಾಣುತ್ತೆ. ನಿಮಗೆ ಬೇಡರ ಕಣ್ಣಪ್ಪನ ಎದುರುಗಡೆನೆ ಒಂದು ಸುಂದರವಾದ ಚೊಕ್ಕಟವಾದಂತಹ ಒಂದು ಕೊಳ ಇದೆ. ಅದರ ಕೊಳದ ಮಧ್ಯೆ ಬೇಡರ ಕಣ್ಣಪ್ಪನ ಒಂದು ಸ್ತಬ್ಧ ಚಿತ್ರ, ಅದನ್ನ ಮೂರ್ತಿಯ ರೂಪದಲ್ಲಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರ ರಾಜ್ಕುಮಾರ್ ಅವರ ಯಾವ್ಯಾವ ಕನ್ನಡ ಚಲನಚಿತ್ರಗಳಿದಾವಲ್ಲ, ಅವೆಲ್ಲ ಕನ್ನಡ ಚಲನಚಿತ್ರಗಳ ಮುಖ್ಯ ಪಾತ್ರಗಳೇನಿದಾವಲ್ಲ ಅವನ್ನ ನೀವು ನೋಡಬಹುದು. ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿದ್ದೀರಾ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಪಂಚೇಂದ್ರಿಯಗಳ ಕುಲ ಯಾವುದು ಪೇಳಿದರೆಯ ಎಂದು ಕೇಳುತ್ತಿರುವಂತಹ ಕನಕದಾಸರಾಗಿರಬಹುದು, ನಮ್ಮ ರಾಮಾಯಣವನ್ನ ಬರೆದಿರತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳಿರಬಹುದು, ಹಾಗೇನೆ ಅಜ್ಞಾನಿಗಳು ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಎಂಬ ಜಾಣ್ನುಡಿಯನ್ನ ನುಡಿತಿರುವಂತಹ ಪುರಂದರದಾಸರಾಗಿರಬಹುದು, ಹಾಗೇನೆ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಎಂದು ಕೇಳ್ತಿರುವಂತಹ ನಮ್ಮ ಸರ್ವಜ್ಞರಿರಬಹುದು. ರೈತರ ಬಗ್ಗೆ ಸುಂದರವಾದಂತಹ ಒಂದು ವಚನದ ರೂಪದಲ್ಲಿ ಸರ್ವಜ್ಞರು ಹೇಳಿರುವಂಥದ್ದು ಇಲ್ಲಿ ಬಿಂಬಿತವಾಗಿದೆ. ಒಕ್ಕಲಿಗ ಒಕ್ಕದಿರ ಬಿಕ್ಕುವುದು ಜಗವೆಲ್ಲ ಎಂದು ಸರ್ವಜ್ಞರು ಹೇಳಿದ್ರು, ಅದನ್ನು ಸಹ ಇಲ್ಲಿ ಬರೆದಿದ್ದಾರೆ. ಯೋಗ ಆಧ್ಯಾತ್ಮ ಅಂದ ತಕ್ಷಣನೇ ನಮ್ಮ ಕನ್ನಡ ಚಲನಚಿತ್ರದ ರಂಗ ಏನಿದೆಯಲ್ಲ ಅದರಲ್ಲಿ ಮುಖ್ಯವಾಗಿ ನಮಗೆ ನೆನಪಿಗೆ ಬರುವಂಥದ್ದು ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನದ ವಿವಿಧ ಭಂಗಿಗಳನ್ನ ಇಲ್ಲಿ ವ್ಯಕ್ತಪಡಿಸುವ ರೀತಿಯಲ್ಲಿ ಮೂರ್ತಿಗಳನ್ನ, ಹಲವಾರು ಮೂರ್ತಿಗಳನ್ನ, ಯೋಗಾಸನದ ಭಂಗಿಗಳನ್ನ ಇಲ್ಲಿ ಬಿಂಬಿಸಿದ್ದಾರೆ. ಬುದ್ಧನ ಪ್ರತಿಮೆ ಇರಬಹುದು, ಸನಾದಿ ಅಪ್ಪಣ್ಣನ ಪ್ರತಿಮೆ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆ ಇರಬಹುದು, ಪಾಂಡುರಂಗನ ಧ್ಯಾನದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಇರಬಹುದು, ಮಯೂರ ಚಿತ್ರದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ತಬ್ಧ ಚಿತ್ರವನ್ನ ಇಲ್ಲಿ ಬಿಂಬಿಸಿದ್ದಾರೆ. ಕತ್ತಿಯನ್ನ ಝಳಪಿಸುತ್ತಾ ನಮ್ಮ ಕರುನಾಡನ್ನ ರಕ್ಷಿಸಲು ನಾನಿದ್ದೇನೆ ಅನ್ನುವಂತಹ ಪಣದೊಂದಿಗೆ, ಛಲದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕುದುರೆ ಏರಿ ಖಡ್ಗವನ್ನ ತೋರಿಸ್ತಾ ನಿಂತಿರುವಂತಹ ಸ್ತಬ್ಧ ಚಿತ್ರ ಇಲ್ಲಿದೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನ ಮೆಟ್ಟಬೇಕು ಅನ್ನುವಂತಹ ವೇದ ವಾಕ್ಯವನ್ನ ಇಡೀ ಕರ್ನಾಟಕದ ಜನತೆಗೆ ಹೇಳಿಕೊಟ್ಟಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಶಬ್ದವೇದಿ ಚಿತ್ರದಲ್ಲಿರುವಂತಹ ಜಟಕಾ ಬಂಡಿಯನ್ನ, ಜೀವನದ ಬಂಡಿಯನ್ನ ಓಡಿಸುತ್ತಿರುವಂತಹ ಒಂದು ಸ್ತಬ್ಧ ಚಿತ್ರ ಇಲ್ಲಿ ನಿರ್ಮಾಣಗೊಂಡಿದೆ. ದುಷ್ಯಂತ ಮಹಾರಾಜ ಹಾಗೂ ಶಾಕುಂತಲ ಪಾತ್ರಗಳ ಚಿತ್ರಣವನ್ನ ಇಲ್ಲಿ ಬಿಂಬಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ಕಲ್ ಮುಗಿದ ತಕ್ಷಣನೇ ನೀವು ಎಂಟ್ರಿ ಕೊಡ್ತಿದ್ದಂಗೆನೆ ಕಲೆ ಕೇವಲ ಸೌಂದರ್ಯ ಪ್ರಜ್ಞೆಯಾಗಿರದೆ ಸಾಮಾಜಿಕ ಚಿಂತನೆಯಾಗಿದೆ ಅನ್ನುವಂತಹ ಸೊಲಬಕ್ಕನವರ ವಾಕ್ಯವನ್ನ ಇಲ್ಲಿ ನಾವು ನೋಡಬಹುದು. ಇದಾದ ತಕ್ಷಣನೇ ಒಂದು ದೊಡ್ಡ ಆಲದ ಮರ ನಿಮಗೆ ಕಾಣುತ್ತೆ. ಅದು ಸಹ ಇವರ ಕಲೆ ಮುಖೇನವೇ ನಿರ್ಮಿಸಿದ್ದಾರೆ ಆಲದ ಮರ. ಅಲ್ಲಿ ನೀವು ಏನನ್ನ ಕಾಣಬಹುದು ಅಂದ್ರೆ
ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರತಿಯೊಂದು ಕಾಣುತ್ತೆ. ಒಂದು ಆಲದ ಮರದ ಪ್ರತಿಯೊಂದು ಬೇರುಗಳನ್ನ ಅಪ್ಪಿಕೊಂಡಿರುವಂತಹ ಮನುಷ್ಯರಿರಬಹುದು, ಮಕ್ಕಳು ಇರಬಹುದು, ಪ್ರಾಣಿಗಳು ಇರಬಹುದು, ಹಾವು, ಹದ್ದು, ಮಂಗ, ಪ್ರತಿಯೊಂದು ಜೀವಿಯೂ ಸಹ ಈ ಆಲದ ಮರದ ಆಸರೆಯಲ್ಲಿಯೇ ತನ್ನನ್ನ ತಾನು ಉಳಿಸಿಕೊಂಡಿದೆ ಅನ್ನುವಂತಹ ಒಂದು ಅರ್ಥದೊಂದಿಗೆ ಇದು ಬಿಂಬಿತವಾಗಿದೆ. ಜನರಿಗೆ ನಾವು ಪರಿಸರ, ಪ್ರಾಣಿ, ಪಕ್ಷಿ, ಮರ, ಗಿಡ ಇವೆಲ್ಲದ ಹೊರತಾಗಿ ನಾವಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಈ ಆರ್ಟಿಫಿಷಿಯಲ್ ಆಗಿರುವಂತಹ ಆಲದ ಮರ ನಮಗೆಲ್ಲರಿಗೂ ತೋರ್ಪಡಿಸ್ತಾ ಇದೆ. ಇದನ್ನ ಕ್ಲೀನ್ ಆಗಿ ನೋಡಿ ಅಬ್ಸರ್ವ್ ಮಾಡಿದರೆ ನಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲೇ ಪಕ್ಕದಲ್ಲಿ ಕಾಳುಗಳನ್ನು ಹಸು ಮಾಡುವಂತಹ ಒಬ್ಬ ಮಹಿಳೆ, ಬೀಸುವಂತಹ ಬೀಸು ಕಲ್ಲಿನ ಮುಖೇನ ಹಿಟ್ಟನ್ನ, ಮೊದಲು ಹಿಟ್ಟೆಲ್ಲ ಹೇಗೆ ತೆಗಿತಿದ್ರು, ಇವೆಲ್ಲ ಫ್ಲೋರ್ ಮಿಲ್ಗಳಿದಾವೆ, ಗಿರಣಿಗಳಿದಾವೆ, ಅದರ ಮುಖೇನ ನಾವು ಹಿಟ್ಟನ್ನ ಈಗ ತೆಗಿತೇವೆ. ಮೊದಲು ಕಾಳುಗಳನ್ನ ಬೀಸ್ತಾ ಇದ್ರು, ಬೀಸು ಕಲ್ಲು ಮುಖೇನ ಬೀಸ್ತಾ ಇದ್ರು. ಹಾಗೆ ಕುಡುಗೋಲು ತೆಗೆದುಕೊಂಡು, ಈಗಲೂ ಆ ಪದ್ಧತಿ ಇದೆ. ಕುಡುಗೋಲು ಹಳ್ಳಿಗಳಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈಗಲೂ ಸಹಿತ ಈ ಪದ್ಧತಿ ಇದೆ. ನೀರನ್ನ ಹೊತ್ತು ತರುವಂತಹ ಮಹಿಳೆ ಆಗಿರ್ಬೋದು, ಕಳೆಯನ್ನ ಕೀಳುವಂತಹ ಮಹಿಳೆ ಆಗಿರಬಹುದು, ಹುಲ್ಲನ್ನ ಕೊಯ್ದು ತರುವಂತಹ ಪುರುಷನಾಗಿರಬಹುದು, ಆಮೇಲೆ ಕುಟ್ಟುವ, ಬೀಸುವ, ಹಸಮಾಡುವ ಅಂತಾರೆ ನಮ್ಮ ಕಡೆ. ಹಸಮಾಡುವ ಅಂದರೆ ಕಾಳು ಕಡಿಗಳನ್ನ ಸ್ವಚ್ಛಗೊಳಿಸುವಂತಹ, ಮರದ ಮುಖೇನ ಸ್ವಚ್ಛಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ಹಸಮಾಡುವುದು ಅಂತ ಅಂತಾರೆ. ಈ ಎಲ್ಲ ಕ್ರಿಯೆಗಳನ್ನ ವ್ಯಕ್ತಪಡಿಸುವಂತಹ ಮೂರ್ತಿಗಳನ್ನ ಇಲ್ಲಿ ಬಿಂಬಿಸಿದ್ದಾರೆ. ಚಿಕ್ಕ ಮಗುವಿನ ವಿವಿಧ ಭಂಗಿಗಳು, ಅಂಬೆಗಾಲಿಡುವಂತಹದ್ದು, ಹೊಟ್ಟೆ ನೆಲಕ್ಕೆ ಹಚ್ಕೊಂಡು ಉಳ್ಳಾಡುವಂತಹದ್ದು, ಕೇಕೆ ಹಾಕ್ತಿರುವಂಥದ್ದು, ಸಂಪಾಗಿ ಮಲಗಿರುವಂತಹದ್ದು, ತೆವಳುಕೊಂಡು ಮುಂದೆ ಸಾಗ್ತಿರುವಂತಹದ್ದು, ವಿವಿಧ ಭಂಗಿಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಒಂದು ಕಾರಂಜಿಯನ್ನ ಇಲ್ಲಿ ಸೃಷ್ಟಿಸಿದ್ದಾರೆ. ಇಲ್ಲೇ ಒಬ್ರು ಈ ಉತ್ಸವ ರಾಕ್ರೋಡಲ್ಲಿ ವರ್ಕ್ ಮಾಡುವಂತಹ ಒಬ್ರು ಸಿಬ್ಬಂದಿಗಳು ಇದ್ದಾರೆ. ಅವ್ರನ್ನ ಒಂಚೂರು ಮಾತಾಡಿಸಿ ಅವ್ರ ಹತ್ರನೂ ಕೆಲವೊಂದಿಷ್ಟು ಮಾಹಿತಿಗಳನ್ನ, ಇಲ್ಲಿನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು ರೀ? ಲಾವಣ್ಯ ಅಂತ. ಹೌದ್ರಿ, ಎಷ್ಟು ವರ್ಷ ಆಯ್ತು ಮೇಡಮ್ ಇಲ್ಲಿ ಕೆಲಸ ಮಾಡೋದು? 3 ವರ್ಷ ಆಯ್ತು. ಹೌದ್ರಿ. ಈಗ ಉತ್ಸವ ರಾಕ್ರೋಡಂಗೆ ಬರ್ತಾರಲ್ರಿ ಸಾಕಷ್ಟು ಮಂದಿ, ಅವ್ರು ಏನೇನೆಲ್ಲ ನೋಡ್ಬೋದ್ರಿ ಮೇಡಮ್ ಇಲ್ಲಿ? ಆಮೇಲೆ ಉತ್ಸವ, ಇದು ಗಾರ್ಡನ್ ಹೆಸರು ಬಂದು ಉತ್ಸವ ರಾಕಡನ್ ಗೊಟಗೋಡಿ ಅಂತ, ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನಲ್ಲಿ ಇದೆ. ಇದು ಟೋಟಲ್ ಆಗಿ 60 ಎಕರೆ ಇದೆ. ಹೌದು, 60 ಎಕರೆ ಐತ್ರಿ. ಇದು 8 ವಿಶ್ವ ದಾಖಲೆಯನ್ನ ಪಡೆದೈತಿ ಸರ್. ಇದು ಬೇರೆ ಬೇರೆ ದೇಶಗಳನ್ನ 8 ವಿಶ್ವ ದಾಖಲೆಯನ್ನ ಪಡೆದುಕೊಂಡಿದೆ. ಈ ಗಾರ್ಡನ್ ಓನರ್ ಬಂದು ಡಾಕ್ಟರ್ ಟಿ.ಬಿ. ಸೊಲ್ಬಕ್ನವ್ರ ಅಂತ. ಇಲ್ರಿ, ಅವರು ಡೆತ್ ಆಗಿದ್ದಾರೆ. ಕಳೆದ 2 ವರ್ಷಗಳಿಂದ ಡೆತ್ ಆಗಿದ್ದಾರೆ. ಅಲ್ಲಿ ಎಂಟ್ರೆನ್ಸ್ ಗೆ ಅವ್ರದ್ದು ಒಂದು ಇದು ಐತಲ್ರಿ? ಎಂಟ್ರೆನ್ಸ್ ಐತಲ್ಲ ಸರ್. ಕಲಾವಿದ್ರು ಹೌದನ್ರಿ ಅವರು? ಆರ್ಟಿಸ್ಟ್ ರೀ ಅವರು. ಅವ್ರದ್ದು ಈಗಿಲ್ಲ ರೀ, ಡೆತ್ ಆಗಿದಾರಲ್ರಿ. ಅದಕ್ಕೋಸ್ಕರ ಅವ್ರ ಮಗಳಾದ ಶ್ರೀಮತಿ ವೇದಾರಾಣಿ ಪ್ರಕಾಶ್ ದಾಸ್ನೂರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಳಿಯ ಮತ್ತೆ ಮಗಳು ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಯವ್ರಿ ಮೇಡಮ್ ಅವರು? ಹುಬ್ಳಿ ಸರ್. ಅವರು ಹುಬ್ಳಿಯರನ್ರಿ ಪ್ರಾಪರ್? ಅವ್ರ ಸರ್ ಇಲ್ಲೇ ಹುಲ್ಸಗ್ಗಿ ಸರ, ಅವ್ರ ಮಗಳು ಹುಬ್ಳಿ ಕೊಟ್ಟು. ಆಮೇಲೆ ಇಲ್ಲಿ ಏನೇನೆಲ್ಲ ನೋಡ್ಬೋದ್ರಿ? ಈಗ ಬಂದವರು ಬರ್ತಾರೆ ಎಂಟ್ರೆನ್ಸ್ ಗೆ, ರಾಜ್ಕುಮಾರ್ ಸರ್ಕಲ್ ಐತಿ, ಅದಾದ್ಮೇಲೆ ಇಲ್ಲಿ ಆಲದ ಮರದೊಳಗ ಎಲ್ಲಾ ತೋರ್ಸಾರಿ. ಅಂದ್ರೆ ಎಂಟ್ರೆನ್ಸ್ ಗೆ ಬಂದ್ರೆ ಒಂದು ರಾಜ್ಕುಮಾರ್ ಯೂನಿಟ್ ಮಾಡಿದಾರೆ ಸರ್. ಕನ್ನಡ ನಾಡು ನುಡಿಗೋಸ್ಕರ ದುಡಿದಂತ ವ್ಯಕ್ತಿ, ಅದಕ್ಕೋಸ್ಕರ ರಾಜ್ಕುಮಾರ್ ಯೂನಿಟ್ ಮಾಡಿದ್ರೆ. ಮತ್ತೆ ಟಿ.ಬಿ. ಸೊಲ್ಬಕ್ನವ್ರು ಅದಾರಲ್ರಿ, ಅವ್ರ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ಅವ್ರ ಒಂದು ರಾಜ್ಕುಮಾರ್ ಯೂನಿಟ್ ಇರ್ಲಿ ಅಂತ ಮಾಡಿದ್ರೆ. ಇದು ಆಲದ ಮರ ಯಾಕೆ ಮಾಡಿದಾರ ಅಂದ್ರಿ, ಟಿ.ಬಿ. ಸೊಲ್ಬಕ್ನವರು ಒಬ್ರು ಕಲಾವಿದರು ಇದಾರಲ್ಲ ಸರ್, ಅದಕ್ಕೋಸ್ಕರ ಅವರ ಸವಿನೆನಪಿಗೋಸ್ಕರ ಆಲದ ಮರ ಮಾಡಿದೆ. ಆಲದ ಮರನೇ ಯಾಕೆ ಮಾಡಿದಾರೆ ಅಂದ್ರೆ, ಆಲಕ್ಕೆ ಅಳಿವಿಲ್ಲ, ವಿದ್ಯೆಗೆ ಕೊನೆ ಇಲ್ಲ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ ಸರ್. ಇದು ಇಲ್ಲಿ ಇದಾರೆ. ಇದು ನೋಡಿದ್ರೆ ಸ್ಕೂಲ್ ಆಫ್ ಆರ್ಟ್ಸ್ ಧಾರವಾಡದಲ್ಲಿ ಇದೆ ಸರ್ ಇವ್ರದ್ದು. ಇದು ಈ ಕಡೆ ಬಂದ್ರೆ ಶ್ರೀ ವಿಜಯ ಮಹಾಂತೇಶ್ ಲಲಿತ ಕಲಾ, ಇದು ಹುಬ್ಳಿಯಲ್ಲಿ ಇದೆ ಸರ್. ಈಗ ಪ್ರೆಸೆಂಟ್ ಕೂಡ ಅವ್ರದ್ದು ಹುಬ್ಳಿ ಮತ್ತು ಧಾರವಾಡದಲ್ಲಿ ಇದೆ. ಇನ್ನೊಬ್ರು ಇದಾರೆ ಟಿ.ಪಿ. ಅಕ್ಕಿ ಅವ್ರ ಅಂತಂದು, ಅದು ಆ ಕಡೆ ಇದೆ ಸರ್. ಈ ಕಡೆ ಒಳಗಡೆ ಹೋದ್ರೆ ಮ್ಯಾರೇಜ್ ಮ್ಯೂಸಿಯಂ ಇದೆ, ಹಂಗ ಕಳೆದಂತ ಕಲಾಗ್ರಾಮ ಇದೆ, ಮತ್ತೆ ಇಂಡಿಯನ್ ಗಾರ್ಡನ್ ಇದೆ, ಗ್ಲಾಸ್ ಗಾರ್ಡನ್ ಎಲ್ಲ ಇದೆ. ಆಮೇಲೆ ಬೋಟಿಂಗ್ ವ್ಯವಸ್ಥೆ, ಪ್ಯಾಕೇಜ್ ತಗೊಂಡ್ರೆ ನಮ್ದು 850 ರೂಪಾಯಿ ಪ್ಯಾಕೇಜ್ ಇರುತ್ತೆ.
ಬೆಳಗ್ಗೆ ಊಟ, ಬೆಳಗ್ಗೆ ಟಿಫನ್, ಮಧ್ಯಾಹ್ನದ ಊಟ, ಸಾಯಂಕಾಲ ಸ್ನಾಕ್ಸ್, ವಾಟರ್ ಗೇಮ್ಸ್ಗೆಲ್ಲ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಡ್ರೆಸ್ಸಿಂಗ್ ಅವೆಲ್ಲ ಅಂದ್ರ ಅವ್ರು ನಾ ಕೇಳಿದೆ ಇಲ್ಲಿ ಇದೆ ಸರ್, ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಇದೆ. ಅಂಬಾನಿ ಕಾಸ್ಟ್ಯೂಮ್ ಕೊಡ್ತಾರೆ, ಮತ್ತೆ ರಾಜಸ್ಥಾನಿ ಫೋಟೋಗ್ರಫಿ ಅದೆಲ್ಲ ಆಗುತ್ತೆ. ಫೋಟೋಗ್ರಫಿ ಎಲ್ಲ ಮಾಡ್ಕೋಬಹುದು. ಆಮೇಲೆ ಹಾರ್ಸ್ ರೈಡಿಂಗ್ ಅವೆಲ್ಲ ಇದೆ. ಹಾರ್ಸ್ ರೈಡಿಂಗ್ ಇಲ್ಲ ಸರ್, ಇದು ಟಾಂಗಾ ಸವಾರಿ, ಟಾಂಗಾ ಸವಾರಿ ಅದೆಲ್ಲ ಇದೆ ಸರ್. ಕಾಯಕಿಂಗ್, ಬೋಟಿಂಗ್, ಜಿಪ್ ಲೈನ್ ಈಗ ಸ್ವಲ್ಪ ಇದನ್ನ ರೆಡಿ ಮಾಡ್ತಾವ್ರೆ, ಸ್ಕೂಲ್ ಸೀಸನ್ ಅಲ್ಲ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಗಿಲ್ಲಿ ವರ್ಕ್ ಮಾಡಕಂತ ಈಗ 3 ವರ್ಷ ಆಯ್ತು. 3 ವರ್ಷ ಆಯ್ತು ಸರ್ ನಾವು ಮಾಡಕತ್ತೀವಿ. ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್ ಸರ್. ಸ್ನೇಹಿತರೆ, ಹಾಗೆ ಮುಂದೆ ಬಂದರೆ ಇಲ್ಲಿ ಉತ್ಸವ ಮದುವೆ ಮಂಟಪ ಅಂತಂದು ಒಂದು ಗ್ಯಾಲರಿಯನ್ನು ಮಾಡಿದ್ದಾರೆ, ಆರ್ಟ್ ಗ್ಯಾಲರಿಯನ್ನು ಇಲ್ಲಿ ನೋಡ್ಬೋದು. ಮುತ್ತುಗಳಿಂದ ಮಾಡಿರುವಂತಹ ಎತ್ತಿನ ಒಂದು ಗಳೆ ಅಂತಾರ ನಮ್ಮ ಸೈಡು, ಅಂದರೆ ಉಳುಮೆ ಮಾಡ್ತಿದ್ದಾರೆ. ಎಡೆ ಕುಂಟಿ ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಎತ್ತುಗಳ ಒಂದು ಬಂಡಿ ಇದು. ಕೋಣಗಳಿಂದ ಉಳುಮೆ ಮಾಡ್ತಿರುವಂತಹ ರೈತ. ಈಗ ಮದುವೆ ಮಂಟಪಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಬಾಗಿಲ ಎದುರುಗಡೆನೆ ಒಬ್ಬ ಅಜ್ಜ ಹಾಗೆ ಒಬ್ಬ ಅಜ್ಜಿ ಅವರು ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡೋಣ ಮದುವೆ ಮಂಟಪದಲ್ಲಿ ಹೇಗಾಗಿದೆ, ಏನೇನೆಲ್ಲ ಇದೆ ಅಂತ. ಮದುವೆ ಉತ್ಸವ ಮಂಟಪ ಅನ್ನುವ ಒಂದು ಆರ್ಟ್ ಗ್ಯಾಲರಿಯಲ್ಲಿ ನಿಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಸೊಲಬಕ್ಕನವ್ರ ಫ್ಯಾಮಿಲಿ ಅಂತ ಅನ್ಸುತ್ತೆ ನನಗಿದು. ಅರಿಶಿನ ಹಚ್ಚೋ ಕಾರ್ಯಕ್ರಮ ಬಹಳ ಸೊಗಸಾಗಿದೆ. ಈ ಒಂದು ಮದುವೆ ಮಂಟಪದಲ್ಲಿ ಇದೆಯಪ್ಪ ಸ್ಟೇಜ್ ಇದೆ ನೋಡ್ರಿ. ಇಲ್ಲಿ ಫೋಟೋಗ್ರಫಿ ನಡೀತಾ ಇದೆ, ಒಬ್ಬನು ವಿಡಿಯೋಗ್ರಫಿ ಮಾಡ್ತಾ ಇದ್ದಾನೆ, ಒಬ್ಬನು ಫೋಟೋಗ್ರಫಿ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಇದನ್ನ ಒಂದು ಬಿಂಬಿಸಿದ್ದಾರೆ ಅಂತಂದರೆ ಜನರಿಗೆ ತುಂಬ ಅಚ್ಚುಮೆಚ್ಚುವಾಗುವಂತಹ ಒಂದು ಮದುವೆ ಗ್ಯಾಲರಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಫೋಟೋಗ್ರಾಫರು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾನೆ. ಹೌದಾ, ಇವರೆಲ್ಲರೂ ಸಾಲಾಗಿ ನಿಂತ್ಕೊಂಡಿದ್ದಾರೆ ಮದುವೆ ಸ್ಟೇಜ್ ಮೇಲೆ. ಇಲ್ಲಿ ವಿಡಿಯೋಗ್ರಾಫರ್ ನೋಡಿ, ವಿಡಿಯೋನು ಏನಿದೆ ಕ್ಯಾಮ್ರಾನು ಸಹಿತ ಹೊಳಾಡ್ತಾ ಇದೆ ಆ ಕಡೆಯಿಂದ ಈ ಕಡೆ. ಇದು ಅವರ ಮದುವೆ ಮಂಟಪ ಇದು. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಎಲ್ಲ ಧಾರ್ಮಿಕ ಸಮುದಾಯಕ್ಕೆ ಸೇರಿರುವಂತಹ ಮದುವೆ ಪದ್ಧತಿಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ಇದೊಂದು ಮದುವೆ ಮಂಟಪದಲ್ಲಿ ಬಿಂಬಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಮುಸಲ್ಮಾನ ಬಾಂಧವರು ಯಾವ ರೀತಿ ಮದುವೆಯನ್ನು ಮಾಡ್ಕೋತಾರೆ, ಹಾಗೆ ಕ್ರಿಶ್ಚಿಯನ್ಸ್ ಯಾವ ರೀತಿ ಮದುವೆಯನ್ನು ಸೆಲೆಬ್ರೇಟ್ ಮಾಡ್ಕೋತಾರೆ. ಆಮೇಲೆ ಹಿಂದೂ ಸಂಪ್ರದಾಯಕ್ಕೆ ಸೇರುವಂತಹ ಇದು ಲಂಬಾಣಿ ಮದುವೆ ಸಮಾರಂಭ ಯಾವ ರೀತಿ ಇರುತ್ತೆ. ಆನಂತರ ಹಾಗೆ ಪ್ರತಿಯೊಂದು ಸಮುದಾಯಕ್ಕೆ ಸೇರಿರುವಂತಹ ಮೇಲೆ ನೋಡ್ಬೋದು ನೀವು, ಬೇರೆ ಬೇರೆ ಸಮುದಾಯಕ್ಕೆ ಸೇರಿರುವಂತಹ ಮದುವೆಯ ಪದ್ಧತಿಗಳು ಯಾವ್ಯಾವ ರೀತಿ ಇರ್ತವೆ. ಇದು ಹಿಂದೂ ಧಾರ್ಮಿಕ ಲಿಂಗವಂತ ವೀರಶೈವ ಲಿಂಗಾಯತರು ಯಾವ ರೀತಿ ಮಾಡ್ಕೋತಾರೆ ಅದೆಲ್ಲ ಇದೆ. ಬ್ರಾಹ್ಮಣರು ಹೇಗೆ ಮಾಡ್ಕೋತಾರೆ ಅದೆಲ್ಲ ಇದೆ. ಎಲ್ಲ ಮದುವೆ ಪದ್ಧತಿಗಳು ಯಾವ್ಯಾವ ರೀತಿ